ಅಶು ನಾಳೆ ದೋಸೆ ಹಿಟ್ಟಿಗೆ ಹಾಕೇನು ಮಸಾಲೆ ದೋಸೆ ಮಾಡಿಕೊಡ್ಲಿ? ಏನು ಬೇಕು ಮತ್ತೆ? ಹಾಂ ಏನು ಬೇಕಾ? ಉತ್ತಪ್ಪ ಬೇಕು ನಿಂಗೆ? ಓಕೆ. ಎಲ್ಲರಿಗೂ ನಮಸ್ಕಾರ ರೀ. ನಾನಿವತ್ತು ಹುತ್ತಪ್ಪನ ಮಾಡಾತೀನಿ ರೀ. ಇದಕ್ಕೆ ದೋಸೆ ಹಿಟ್ಟು ಇಲ್ಲ ಪಡ್ಡು ಹಿಟ್ಟು ಯಾವ ಹಿಟ್ಟಾದರೂ ನಡೀತೈತೆ ರೀ. ನಾನಿಲ್ಲಿ ದೋಸಾಕ್ಕೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ರೀ. ಅದಕ್ಕೆ ಈಗ ಹುತ್ತಪ್ಪನ ಮಾಡ್ಕೊಳತ್ತೀನಿ. ಇದಕ್ಕೆ ಯಾವ ತರಕಾರಿ ಹಾಕಿದ್ರೂ ನಡೀತೈತೆ ರೀ. ಫಸ್ಟಿಗೆ ನಾನು ಉಪ್ಪನ್ನು ಹಾಕೋತೀನಿ ರೀ ರುಚಿಗೆ ತಕ್ಕಷ್ಟು. ಆಮೇಲೆ ಸ್ವಲ್ಪ ಸಕ್ರೆ. ಇದಕ್ಕೆ ನಿಮಗೆ ಇಷ್ಟ ಇದ್ದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಶುಂಠಿನೂ ಹಾಕೋಬೋದು ರೀ. ನಾನಿಲ್ಲೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡೀನಿ ರೀ. ಆಮೇಲೆ ಎಷ್ಟು ಸಣ್ಣ ಆಕೈತಲ್ರಿ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಉಳ್ಳಾಗಡ್ಡಿ ಹಾಕೋಬೇಕ್ರಿ. ಉಳ್ಳಾಗಡ್ಡಿ ಎಷ್ಟು ಜಾಸ್ತಿ ಹಾಕ್ತೇವಲ್ರಿ ಅಷ್ಟು ರುಚಿ ಬರ್ತಾವ್ರಿ ದೋಸೆ. ನಾನಿಲ್ಲಿ 2 ಬೌಲಷ್ಟು ಉಳ್ಳಾಗಡ್ಡಿನ ಹಾಕೊಂಡೀನಿ ರೀ. ಆಮೇಲೆ ತುರಿದಿಟ್ಕೊಂಡಿದ್ದು ಕ್ಯಾರೆಟ್ 1 ಬೌಲಷ್ಟು ಹಾಕೊಳತ್ತೀನಿ ರೀ. ಇದ್ರ ಜೊತೆಗೆ ನೀವು ಬೀಟ್ರೂಟ್ನೂ ಹಾಕೋಬೋದು ರೀ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಕರಿಬೇವು, ಮತ್ತು ನಿಮಗೆ ಇಷ್ಟ ಇದ್ದರೆ ಟೊಮ್ಯಾಟೊ, ಕ್ಯಾಪ್ಸಿಕಮ್ ಅದನ್ನು ಹಾಕೋಬೋದು ರೀ. ಮತ್ತು ಸಬ್ಬಸ್ಗೆ ಇದ್ರೆ ಅದನ್ನು ಹಾಕೋಬೋದು ರೀ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಕಡೆ ಈ ತರಕಾರಿ ಎಲ್ಲ ಹೊಂದ್ಕೋಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ನಾನು ಇದಕ್ಕೆ ಒಂದು ಮಿಸ್ ಮಾಡಿದೆ, ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಾಕಲಿಲ್ಲ ಮತ್ತು ಸಣ್ಣದಾಗಿ ಕಟ್ ಮಾಡಿ ಮೆಣಸಿನ್ಕಾಯಿನೂ ಹಾಕಲಿಲ್ಲ ರೀ, ನೆನಪು ಹರಿದೆ. ಆಮೇಲೆ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ನಿಮಗೆ ಇಷ್ಟ ಇದ್ದರೆ ಇದಕ್ಕೆ ನೀವು ಖಾರದ ಪುಡಿ ಇರ್ತೈತಲ್ರಿ ಅದನ್ನು ಹಾಕೋಬೋದು ರೀ. ಇದು ಭಾಳ ಗಟ್ಟಿ ಅನ್ಸಾಕತ್ತಿತ್ತು, ಅದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿರಿ. ಜಾಸ್ತಿ ನೀರು ಹಾಕಬೇಡ್ರಿ. ನಾ ಇಲ್ಲಿ ಹದ ತೋರಿಸ್ತೀನಿ. ಈ ಹದಕ್ಕೆ ಬರೋ ಮಟ್ಟ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊರಿ. ನಾನು ಇದಕ್ಕೆ ಖಾರ ಹಾಕೋದು ಮಿಸ್ ಮಾಡಿಬಿಟ್ಟಿದ್ದೆ ರೀ. ಆಮೇಲೆ ನಂಗೆ ನೆನಪಾತು, 1 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕತ್ತೀನಿ ರೀ. ಮಕ್ಕಳದದು ಆದರೆ ಈ ಥರ ಪೇಸ್ಟ್ ಹಾಕಿ ಮಾಡಿಕೊಡ್ರಿ, ಅಂದ್ರೆ ಅವ್ರಿಗೆ ಬಾಯಿಗೆ ಮೆಣಸಿನ್ಕಾಯಿ ಅದು ಬರೋಂಗಿಲ್ಲ. ಇಲ್ಲ ಖಾರದ ಪುಡಿ ಹಾಕಿದ್ರೂ ನಡೀತೈತ್ರಿ. ಈ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ರೆ ಹುತ್ತಪ್ಪ ಭಾಳ ರುಚಿ ಆಗ್ತಾವ್ರಿ. ಇದೆಲ್ಲ ರೆಡಿ ಆಗೋ ಮಟ್ಟ ಅಂದ್ರೆ ಹಂಚನೂ ಕಾದಿತ್ರಿ. ಅದಕ್ಕೆ ಈಗ ಒಂದೊಂದು ನಾನು ಹುತ್ತಪ್ಪನ ಹಾಕಿ ತೋರಿಸ್ತೀನಿ ರೀ ನಿಮಗೆ. ಒಂದು ದೋಸೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕ್ರಿ. ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕ್ರಿ, ಅಂದ್ರೆ ಲಘುನ ಬೇಯ್ತೈತಿ. ಭಾಳ ಸಿಂಪಲ್ ಐತ್ರಿ ಈ ಹುತ್ತಪ್ಪ ಮಾಡೋ ರೆಸಿಪಿ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿರಿ. 1-2 ನಿಮಿಷ ಬಿಟ್ಟು ಪ್ಲೇಟ್ ತೆಗೆದು ಇದನ್ನು ಹೊಳಿಸಿ ಹಾಕೋಬೇಕ್ರಿ, ಅಂದ್ರೆ ತಿರುವಿ ಹಾಕೋಬೇಕು. ತಿರುವಿ ಹಾಕಿದ ಮೇಲೆ ಮತ್ತೊಂದು 2 ನಿಮಿಷ ನಾವು ಈ ದೋಸಾನ ಬೇಯಿಸ್ಕೋಬೇಕ್ರಿ. ತಿರುವಿ ಹಾಕಿದ ಮೇಲೆ ಏನು ಎಣ್ಣೆ ಹಾಕಲಿಲ್ಲ ಅಂದರೂ ನಡೀತೈತ್ರಿ. ತಿರುವಿ ಹಾಕಿ 1-2 ನಿಮಿಷ ನಾವು ಬೇಯಿಸಿದ್ರೆ ಈ ಥರ ಬಂದಿರ್ತೈತ್ರಿ. ಈ ಥರ ಬೇಯಿಸ್ಕೊಂಡ್ರೆ ಸಾಕು, ಹುತ್ತಪ್ಪ ಅಂತೂ ರೆಡಿ ಆಗ್ತೈತ್ರಿ. ನೋಡ್ಬೋದಿಲ್ಲ ಎಷ್ಟು ಚಂದ ಆಗೈತ್ರಿ ಹುತ್ತಪ್ಪ. ಈಗ ಇನ್ನೊಂದು ಹುತ್ತಪ್ಪನೂ ಹಾಕಿದ್ದು ನಿಮಗೆ ತೋರಿಸ್ತೀನಿ ರೀ ನಾನು. ಸೇಮ್ ಅದೇ ಥರನ ಈ ದೋಸಾನ ಹಾಕ್ಕೊಂಡು ಮೇಲೆ 2 ಸ್ಪೂನ್ ಎಣ್ಣೆ ಹಾಕ್ತೀನಿ ರೀ. ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡ್ಮೇಲೆ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ 2 ನಿಮಿಷ ಬಿಡ್ತೀನಿ ರೀ. 2 ನಿಮಿಷ ಬಿಟ್ಟಾದಮೇಲೆ ದೋಸಾನ ಹೊಳಿಸಿ ಹಾಕೋತೀನಿ, ಅಂದ್ರೆ ತಿರುವಿ ಹಾಕೋತೀನಿ ರೀ. ಇದಕ್ಕೆ ಇನ್ನೂ ತರಕಾರಿ ಬೇಕಂದ್ರೆ ನೀವು ಹಾಕೋಬೋದು ರೀ, ಅಂದರೆ ಟೊಮ್ಯಾಟೊ, ಕ್ಯಾಪ್ಸಿಕಮ್, ಬೀಟ್ರೂಟ್ ಇದೆಲ್ಲನೂ ಹಾಕೋಬೋದು. ಇಲ್ಲ ನೀವು ಬ್ಯಾಡ್ ಅಂದ್ರೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಇಷ್ಟ ಹಾಕ್ಕೊಂಡು ನಾವು ಮಾಡ್ಕೋಬೋದು ರೀ. ಈ ಹುತ್ತಪ್ಪ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಹೆಂಗೆ ಅನ್ನಿಸ್ತಂತ ಹೇಳಿ ಕಮೆಂಟ್ಸ್ ಮಾಡಿ ತಿಳಿಸ್ರಿ. ಫುಲ್ ಸಾಫ್ಟಾಗಿ ಮತ್ತು ಕ್ರಿಸ್ಪಿಯಾಗಿ ಭಾಳ ಮಸ್ತ್ ಆಗಿದ್ದು ರೀ ಹುತ್ತಪ್ಪ. ಮಕ್ಕಳು ಲಂಚ್ ಬಾಕ್ಸ್ ಕಟ್ಟಿದ್ರೆ ಇದಕ್ಕೆ
ಪಲ್ಯ ಮತ್ತು ಚಟ್ನಿ ಏನೂ ಬೇಕಾಗಂಗಿಲ್ಲ ರೀ. ಒಮ್ಮೆ ಆದರೂ ನೀವು ಈ ಹುತ್ತಪ್ಪ ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಮತ್ತು ಹುತ್ತಪ್ಪ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತಂತ ಹೇಳಿ ಕಮೆಂಟ್ ಮಾಡಿನೂ ತಿಳಿಸ್ರಿ. ಅರ್ಶುಗೆ ನಾನು ಇದಕ್ಕೆ ಪ್ಲೇಟನ್ನು ರೆಡಿ ಮಾಡಿ ಇಟ್ಟಿದ್ದೆ ರೀ. ಅರ್ಶು ಟೇಸ್ಟ್ ಮಾಡಿ ಹೆಂಗಾಗವಂತ ಹೇಳ್ತಾನೆ ನೋಡ್ರಿ. ಅರ್ಶು, ಹುತ್ತಪ್ಪ ರೆಡಿ. ಹುತ್ತಪ್ಪ ದೋಸೆ. ಹಾಂ, ತಿಂದು ನೋಡ ಹೆಂಗಾಗ ಹೇಳ. ದೋಸೆ, ಹುತ್ತಪ್ಪ ದೋಸೆ ಅದು. ಹಾಂ, ಉಳ್ಳಾಗಡ್ಡಿ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದ್ದು. ಹೆಂಗಾಗೈತೆ ಅರ್ಶು? ಕರೆನ ಚಲೋ ಆಗೈತಿ. ಎಷ್ಟು ತಿಂತಿ ಹಂಗಂದ್ರೆ ನೀ? ಅಷ್ಟು ಮತ್ತು ನಂಗೆ? ಹಾಂ, ಇಲ್ಲ ನನಗೂ ಬೇಕಾ?